ತಪ್ಪು ಮಾಡಿದ್ರು ಕೂಡ ತಮ್ಮ ಆಗಿದ್ರಿಂದ ನಿನ್ನ ಕಾಲು ಹೇಗೂ ಹಿಡಿಯಲ್ಲ. ಕನಿಷ್ಠ ಒಳ್ಳೆ ಕೆಲಸಕ್ಕಾದ್ರೂ ಮುಟ್ತೀನಿ ಅಂತ ಅವತ್ತು ನಿನ್ನ ಕಾಲು ಹಿಡ್ದಿದ್ದೆ. ತಪ್ಪು ಮಾಡಿರೋದ್ರಿಂದ ಇವತ್ತು ನಿನ್ನ ಕಾಲು ಹಿಡ್ಕೋತೀನಿ. ಅಣ್ಣ, ಅಣ್ಣ ತಮ್ಮ ಇಬ್ರು ಒಂದಾಗಿದ್ದಾರೆ. ಒಬ್ರಿಗೊಬ್ರು ಸಾರಿ ಹೇಳ್ಕೊತಿದ್ದಾರೆ. ನೀನು ಹೋಗಿ ವೈದೇಹಿಗೆ ಸಾರಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಏನಾಗೋದಿಲ್ಲ, ಹೋಗು. ನನ್ನ ಮಾತು ಕೇಳು. ಹಾಡ್ ಶುರುವಾದಾಗಿಂದ ಶ್ಯಾಮ ಕಾಣಿಸ್ತಿಲ್ವಲ್ಲ. ಎಲ್ಲ ಹೋಗಿದ್ದಾಳಿಯೋಳು?
ಶ್ಯಾಮ, ಈ ಏರ್ಪೋರ್ಟ್ ಎಲ್ಲ ಹೇಗ್ ಮಾಡ್ದಮ್ಮ? ಹಿಂದೆ ಎಲ್ಲ ನೀವು ಸಂಕ್ರಾಂತಿ ಹಬ್ಬಕ್ಕೆ ಬಂದು ತೆಗ್ದಿರೋ ಫೋಟೋ ಎಲ್ಲ ನಿಮ್ ಮಗ ಸಿಡಿ ಮಾಡಿದ್ರು. ಆ ಸಿಡಿನ ನನಗೆ ಕೊಟ್ಟಿದ್ರು. ಅವ್ರ ಫೋನಿಂದ ಕೆಲವು ಚಿಕ್ಕ ವಯಸ್ಸಿನ ಫೋಟೋಗಳೆಲ್ಲ ತಗೊಂಡೆ. ಆ ಫೋಟೋ ಈ ಫೋಟೋ ಸೇರಿಸಿ ಎಡಿಟ್ ಮಾಡಿಸಿ ರೂಪರಾಣಿ ಹತ್ರ ಹಾಡಾಡಿಸ್ದೆ. ಕುಟುಂಬದಲ್ಲಿ ಶುರುವಾಗೋ ಜಗಳನ ಶುರುವಾದಾಗ್ಲೇ ಸರಿ ಮಾಡಿ ವರ್ಮಾ ಅವ್ರ ಕುಟುಂಬನ ಮತ್ತೆ ಒಂದ್ ಮಾಡಿದೀಯಾ. ಈಗ ನನಗ್ ಸಂತೋಷ ಆಯ್ತಮ್ಮ, ತುಂಬಾ ಸಂತೋಷ ಆಯ್ತು. ಇಲ್ ನೋಡು ವಸಂತ, ನಿನ್ನೆವರೆಗೂ ನಾನು ಏನ್ ಹೇಳ್ದೆ? ಈ ಹುಡುಗಿ ನಿಮ್ ಮನೆಗೆ ತಕ್ಕ ಸೊಸೆ ಅಲ್ಲ ಅಂತ ಹೇಳ್ದೆ ತಾನೆ? ಆದ್ರೆ ಇವಾಗ ಹೇಳ್ತಾ ಇದ್ದೀನಿ, ಈ ಶ್ಯಾಮನೆ ನಿಮಗೆ ತಕ್ಕ ಸೊಸೆ. ನನ್ನ ಕ್ಷಮಿಸ್ಬಿಡಿ ಮಾವ. ನೀವ್ ಹೇಳಿರೋ ಮಾತನ್ನ ಮೀರಿ ಹಾಡು ಹಾಡಿದ್ದಕ್ಕೆ ನನ್ನ ಕ್ಷಮಿಸ್ಬಿಡಿ. ನನಗೆ ಗೊತ್ತು ಮಾವ, ನೀವ್ ನನ್ನ ಕ್ಷಮಿಸಲ್ಲ. ನಾನು ತಪ್ಪು ಮಾಡಿದ್ದೀನಿ ಅಂತ ಗೊತ್ತಿದ್ರು ನನ್ನ ಕ್ಷಮಿಸ್ತಾನೆ ಬಂದ್ರಿ. ನಿಮ್ಮನ್ನ ನಿಮ್ಮ ಮಾತನ್ನ ಲೆಕ್ಕಕ್ಕಿಡದೆ ಹಾಡು ಹಾಡಿ ಇನ್ನೊಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಆದ್ರೆ ಅನಿವಾರ್ಯ ಪರಿಸ್ಥಿತಿಗೆ ಹೀಗೆ ತಪ್ಪು ಮಾಡ್ಬೇಕಾಗಿ ಬಂತು ಮಾವ. ಕ್ಷಮಿಸ್ಬಿಡಿ. ಅಮ್ಮ ಶ್ಯಾಮ, ನೀನು ಇನ್ನೊಂದು ಸಿಚುವೇಶನ್ ಅಲ್ಲಿ ಹೀಗೆ ಮಾಡಿದ್ರೆ ನಾನು ನಿನ್ನ ಕ್ಷಮಿಸ್ತಾನೆ ಇರಲಿಲ್ಲ. ಆದ್ರೆ ನೀನು ಮಾಡಿದ್ದು ಫ್ಯಾಮಿಲಿಗಾಗಿ. ನಿಜಾನೇ ಮಾವ, ಈ ವಿಷಯನ ಈಗ ಹೇಳಲ್ಲ, ಬೆಂಗಳೂರಿಗೆ ಹೋದ್ಮೇಲೆ ಹೇಳೋಣ.
ಈಗ ನನಗೆ ನಿಶ್ಚಿಂತೆ ಆಗಿದೆಯಮ್ಮ. ಅಣ್ಣ ತಮ್ಮದಿರೆಲ್ಲ ಒಂದಾದ್ಮೇಲೆ ಈಗ ನಮ್ಗೆ ನಿಜವಾದ ಹಬ್ಬ ಬಂದಿದೆ ಅನಿಸ್ತಾ ಇದೆ. ಇದೆಲ್ಲ ನಿನ್ನಿಂದಾನೇ ಶ್ಯಾಮ. ಅಪ್ಪ, ಎಲ್ಲ ಚೆನ್ನಾಗೇ ಆಯ್ತು. ಈ ಹಬ್ಬದಲ್ಲೂ ಕೂಡ ಚಿಕ್ಕ ಸಮಸ್ಯೆ ಆಗಿತ್ತು, ಆದ್ರೆ ಆ ಕೃಷ್ಣನ್ ದಯೆಯಿಂದ ಅದು ಸರಿ ಹೋಯ್ತು. ಇಡ್ತೀನಪ್ಪ, ಮತ್ತೆ ಕಾಲ್ ಮಾಡ್ತೀನಿ. ನೀವು ಕೂಡ ಬಂದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಆದ್ರೆ ಪರವಾಗಿಲ್ಲಪ್ಪ, ಇಡ್ತೀನಿ. ಹುಷಾರು. ಏನಂದ್ರೆ ರೀ? ಏನ್ ಹಾಗೆ ನೋಡ್ತಿದ್ರಿ? ಏನಾಯ್ತು? ಏನೂ ಆಗಿಲ್ಲ. ನೀನೇನಾದ್ರೂ ಈ ಮನೆಗೆ ಸೊಸೆಯಾಗಿ ಬರ್ದೇ ಇದ್ದಿದ್ರೆ ಏನೇನೋ ಆಗೋಗ್ತಿತ್ತು. ನಾವು ಮತ್ತೆ ಜೊತೆಗಿರೋದು ಈ ಜನ್ಮದಲ್ಲಾಗಲ್ಲ. ಎಷ್ಟೋ ಅನರ್ಥ ಆಗ್ತಿತ್ತು. ಈ ಕುಟುಂಬ ಛಿದ್ರವಾಗ್ತಿತ್ತು. ಹಸಿರಾಗಿರೋ ಈ ಕುಟುಂಬ ಎಲೆ ಉದುರು ಹೋಗಿರೋ ಬೋಳು ಮರ ಆಗ್ತಿತ್ತು. ಆ ದಿಕ್ಕಿಗೊಬ್ರು ಈ ದಿಕ್ಕಿಗೊಬ್ರು ಹೋಗ್ತಾ ಇದ್ವಿ. ಈ ಗಲಾಟೆ ಆದಾಗ ನನ್ನ ಮನ್ಸು ಪೂರ್ತಿ ಅಲ್ಲೋಲ ಕಲ್ಲೋಲ ಆಯಿತು. ನನ್ನ ಕಣ್ಣು ಮುಂದೆನೆ ನಾವೇನಾಗ್ತಿದ್ದೀವಿ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಾಯ್ತು. ಆದ್ರೆ ಒಂದೇ ಒಂದು ಶಕ್ತಿ ನಡಿಬೇಕಾಗಿದ್ದ ಪ್ರಳಯನ ಒಂಟಿ ಕೈನಲ್ಲಿ ನಿಲ್ಲಿಸ್ತು. ಆ ಶಕ್ತಿ ಯಾರು ಗೊತ್ತಾ? ಅಂತ ಒಬ್ಬ ಮಹಾನ್ ಭಾವ ಯಾರು ಗೊತ್ತಾ? ದೊಡ್ಡ ಆಪದ್ ಬಾಂಧವ ಯಾರು ಗೊತ್ತಾ? ನೀನೇ 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 ಶ್ಯಾಮ. ಅಷ್ಟೆಲ್ಲ ಮಾಡಿದ್ ನಿನಗೆ ಏನ್ ಕೊಡಬೇಕು? ಏನ್ ಬಹುಮಾನ ಕೊಡಬೇಕು? ಏನ್ ಕೊಟ್ಟು ಋಣ ತೀರಿಸ್ಕೊಳ್ಳಿ ಹೇಳು ಶ್ಯಾಮ. ಈ ಕ್ಷಣ ನೀನ್ ಏನ್ ಕೇಳಿದ್ರೂ ಮರುಕ್ಷಣ ನೀನ್ ಆಸೆ ಪಟ್ಟಿದ್ದನ್ನ ನಿನ್ ಕಣ್ಮುಂದೆ ತಂದಿಡ್ತೀನಿ. ಹೇಳು ಶ್ಯಾಮ, ನಿನಗೇನ್ ಬೇಕು? ಏನು ಅಂದ್ರೆ ನಿಮ್ ಮನ್ಸಲ್ಲಿರೋ ಭಾವನೆ ಎಲ್ಲ ಅರ್ಥ ಆಯ್ತು. ನೀವಿರೋ ಪರಿಸ್ಥಿತಿ ನೋಡಿ ನೀವ್ ಈ ಕುಟುಂಬನ ಎಷ್ಟು ಪ್ರೀತಿಸ್ತೀರೋ, ಈ ಕುಟುಂಬಕ್ಕೋಸ್ಕರ ನೀವ್ ಎಷ್ಟು ಒದ್ದಾಡ್ತಿದ್ದೀರೋ ನನಗೆ ಅರ್ಥ ಆಯ್ತು. ಆ ಕ್ಷಣನೇ ನಾನು ನಿರ್ಧಾರ ಮಾಡಿದೆ, ಈ ಕುಟುಂಬನ ಎಂಥ ಪರಿಸ್ಥಿತಿಯಲ್ಲೂ ಹಾಳಾಗಕ್ ಬಿಡಬಾರ್ದು ಅಂತ. ಅದಕ್ಕೆ ರೀ ನಾನು ಹೀಗೆ ಮಾಡಿದ್ದು. ಅದನ್ನು ನೀವ್ ಕೊಟ್ಟಿರೋ ಸಿಡಿಯಿಂದನೇ ಪ್ಲಾನ್ ಮಾಡಿದ್ದು. ಆ ಕೃಷ್ಣನ್ ದಯೆಯಿಂದನೇ ಸಕ್ಸಸ್ ಆಗಿದ್ದು. ಇದರಲ್ಲಿ ನಾನ್ ಮಾಡಿದ್ದು ಏನೂ ಇಲ್ಲ. ದೊಡ್ಡವ್ರು ಯಾವತ್ತೂ ತಮ್ಮ ದೊಡ್ಡತನ ಒಪ್ಕೊಳ್ಳಲ್ಲ ಶ್ಯಾಮ. ನೀನು ಆ ಥರದವಳೇನೆ. ನೀನು ಮಾಡಿರೋ ಕೆಲಸ ನಿನಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ನೀನು ಮಾಡಿರೋ ಕೆಲಸ ನಮ್ಮ ಫ್ಯಾಮಿಲಿನ ಬೀದಿ ಪಾಲಾಗ್ದಂಗೆ ಕಾಪಾಡಿದೆ.
ಅದಕ್ಕೆ ಶ್ಯಾಮ, ಈ ಸಮಯದಲ್ಲಿ ನಾನು ನಿನಗೊಂದು ಬಹುಮಾನ ಕೊಡಲೇಬೇಕು. ರೀ ಅಂದ್ರೆ ನನ್ನ ನೀವು ಬೇರೆಯವಳ ಹಾಗೆ ನೋಡ್ತಿದ್ದೀರಾ? ಅದೇನು ಶ್ಯಾಮ, ಇದೇನು ಈ ಥರ ಮಾತಾಡ್ತಿದ್ಯಾ? ಇನ್ನೇನ್ ಹೇಳಿ, ನಾನು ಈ ಮನೆ ಸೊಸೆ. ಮಗ ಆಗಿ ಈ ಫ್ಯಾಮಿಲಿ ಮೇಲೆ ನಿಮ್ಗೆಷ್ಟು ಕರ್ತವ್ಯ ಇದೆಯೋ, ಸೊಸೆ ಆಗಿ ನನಗೂ ಕೂಡ ಅಷ್ಟೇ ಕರ್ತವ್ಯ ಇದೆ. ಆ ಕರ್ತವ್ಯನೇ ನಾನ್ ನಿರ್ವಹಿಸಿದ್ದು ಅಷ್ಟೇ. ಓಕೆ, ಐ ಅಗ್ರಿ ವಿತ್ ಯು. ಆದರೆ ನಾನು ನಿನಗೊಂದು ಗಿಫ್ಟ್ ಕೊಡಲೇಬೇಕು, ಕೊಡ್ತೀನಿ ಅಷ್ಟೇ. ಬೇಡ ರೀ, ನನಗೆ ಯಾವ ಗಿಫ್ಟು ಬೇಡ. ಕೊಟ್ಟು ನನ್ನ ಕಡಿಮೆ ಮಾಡಬೇಡಿ. ನಾನು ಕೊಡೋ ಗಿಫ್ಟ್ ಏನೋ ಗೊತ್ತಾದ್ರೆ ನೀನು ಹೀಗೆ ಖಂಡಿತ ಮಾತಾಡಲ್ಲ. ಅಯ್ಯೋ, ನನ್ಗೇನು ಬೇಡ. ಕೋಪದಲ್ಲಿ ಚೆನ್ನಾಗಿ ಕಾಣಿಸ್ತೀರಾ. ಕೋಪ ಮಾಡ್ಕೊಳ್ದೇ ಇದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತೀರಾ. ಹೇಳಿ, ಏನಾ ಗಿಫ್ಟು? ಕಣ್ಣು ಮುಚ್ಕೋ. ಯಾಕೆ? ಹೇಳಿದ್ದನ್ನ ಕೇಳು.